Hi my dear students, welcome back to my channel. So this is the second video for the physics numericals. So last video dalli 5 sums na Manju helkottidane. So in this video we are continuing with 6th numerical. So your sixth question is, compute the heat generated while transferring 48,000 coulomb of charge in 1 hour through a potential difference of 24 ವೋಲ್ಟ್. ಏನೇನು ಕೊಟ್ಟಿದ್ದಾರೆ ಅಂತ ಮೊದಲು ಬರ್ಕೋತೀರಾ. ಸೊ 48,000 ಕೂಲಮ್ ಅಂದ್ರೆ ಏನು ಕೊಟ್ಟಿದ್ದಾರೆ? ಚಾರ್ಜ್ ಕೊಟ್ಟಿದ್ದಾರೆ. ಚಾರ್ಜ್ 48,000 ಕೂಲಮ್ ಚಾರ್ಜ್. ಓಕೆ ಆಯಿತು. ನೆಕ್ಸ್ಟ್ 1 hour. 1 hour ಅಂದ್ರೇನು? ಟೈಮ್ ಕೊಟ್ಟಿದ್ದಾರೆ. ಸೊ 1 hour ಅಂದ್ರೇನು? ಸೆಕೆಂಡ್ಸಲ್ಲಿ ಬರ್ಕೋಬೇಕಾಗುತ್ತೆ. ಸೊ ನೀವೇನು ಮಾಡ್ತೀರಾ? 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್ ಆಗುತ್ತೆ. 60 ಸೆಕೆಂಡ್ಸ್ ಏನಾಗುತ್ತೆ? 3600 ಸೆಕೆಂಡ್ಸ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್ ಕೊಟ್ಟಿದ್ದಾರೆ, 24 ವೋಲ್ಟ್. ನಿಮ್ಗೆ ಬೇಕಾಗಿರೋದೇನು? ನೆಕ್ಸ್ಟು ಹೀಟನ್ನು ಕೇಳ್ತಾ ಇದ್ದಾರೆ. ಕಂಪ್ಯೂಟ್ ದ ಹೀಟ್ ಜನರೇಟೆಡ್ ಅಂತ ಕೇಳ್ತಿದ್ದಾರೆ. ಹೀಟ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಸೊ ಹೀಟ್ ಫಾರ್ಮುಲಾ ಏನು? H is equal to I² RT. ಸೊ ಇಲ್ಲಿ ನಿಮ್ಗೆ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಕ್ಯೂ ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ಹೆಚ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಏನೇನು ಬೇಕು? ಈಗ ಐ ಬೇಕು ಮತ್ತೆ ಆರ್ ಬೇಕು ಅಲ್ವಾ? ಸೊ ನೀವೇನು ಮಾಡ್ಬೋದು? ಈಗ ಫಾರ್ಮುಲಾನ ರೀಅರೇಂಜ್ ಮಾಡ್ಕೊಳ್ಳಿ. I² ಬರ್ಕೊಳ್ಳಿ. ನೀವು ಆರ್ ಏನಂತ ಬರಿಬೋದು? V/R ಅಂತ ಬರಿಬೋದು, V/I ಅಂತ ಬರಿಬೋದು, ಟಿ ಹಾಗೆ ಬರ್ಕೋತೀರ. ಇಲ್ಲಿ ನೋಡಿ, ಐ ಕ್ಯಾನ್ಸಲ್ ಆಯಿತು. ಉಳ್ದಿರೋದು ಐ ಒಂದೇ ಉಳ್ಕೊಳುತ್ತೆ. ಐ ಇಂದ ಮತ್ತೆ ಏನು ಬರಿಬೋದು? Q/T ಅಂತ ಬರಿಬೋದು, ಇಂಟು ವಿ ಇಂಟು ಟಿ. ಇಲ್ಲಿ ಮತ್ತೆ ನೋಡಿ, ಟಿ ಕ್ಯಾನ್ಸಲ್. ಉಳ್ದಿರೋದೇನು? H is equal to Q ಇಂಟು ವಿ. ಅಗೇನ್ ಇದೆಲ್ಲಿಂದ ಬಂತು? ವರ್ಕ್ ಡನ್. ನೋಡಿ, ನಾವು ಆಗಲೇ ಹೇಳಿದ್ವಿ, ವರ್ಕ್ ಡನ್ ಇಸ್ ಈಕ್ವಲ್ ಟು V/Q. ಸಾರಿ, V is equal to W/Q. ಸೊ ವರ್ಕ್ ಡನ್ ಅಂತ ಕೇಳಿದಾಗ ನೀವೇನು ಹೇಳಿದ್ರಿ? V ಇಂಟು ಕ್ಯೂ ಅಂತ ಹೇಳಿದ್ರಿ. ಇಲ್ಲಿ ನೋಡಿ, ವರ್ಕ್ ಡನ್ ಅಂದ್ರೆ ಏನು? ಅಗೇನ್ ಇಟ್ ಇಸ್ ಹೀಟ್, ಇಟ್ ಇಸ್ ಎನರ್ಜಿ ಅಲ್ವಾ? ಸೊ ಡೈರೆಕ್ಟಾಗಿ ನೀವೇನು ಮಾಡ್ತೀರಾ? ಕೂಲಂಬನ್ನು ಮತ್ತೆ ವೋಲ್ಟೇಜನ್ನು ಮಲ್ಟಿಪ್ಲೈ ಮಾಡ್ತೀರಾ. 48,000 ಇಂಟು 24 ವೋಲ್ಟ್ ಆಗುತ್ತೆ. ಏನು ಬರುತ್ತೆ ಆನ್ಸರ್ ಅಂತಂದರೆ, ಯು ವಿಲ್ ಗೆಟ್ ಅನ್ ಆನ್ಸರ್ ಆಫ್ 1.152 ಇಂಟು 10⁶ ಯೋರ್ ಆನ್ಸರ್. ಸೊ ಇದು ಕೂಡ ತುಂಬ ಈಸಿ ಕ್ವಶನ್. ಇದು ಕೂಡ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಾನು ಡೈರೆಕ್ಟಾಗಿ ಆನ್ಸರ್ ಬರ್ತಾ ಇದ್ದೀನಿ. ಯು ಶುಡ್ ಗೆಟ್ ಟು ನೋ ಯಾಕೆ ಇಲ್ಲಿ ನಾನು 10⁶ ಬರ್ದಿದ್ದೀನಿ ಅಂತ ನೀವು ಗೊತ್ತಾಗಬೇಕು. ಯಾಕೆ ಅಂತಂದರೆ, ದ 48,000 ಮತ್ತು 24,000 ನೀವು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 1152000 ಇಷ್ಟ ಆನ್ಸರ್ ಬರುತ್ತೆ. ನಾನೇನು ಮಾಡ್ತಾ ಇದ್ದೀನಿ, ಫಾರ್ ಮೈ ಕನ್ವೀನಿಯನ್ಸ್ ಇದನ್ನು ಡೆಸಿಮಲಲ್ಲಿ ಬರ್ಕೋತೀನಿ. ಸೊ ನಾನೇನು ಮಾಡ್ತೀನಿ, ನನ್ನ ಲೆಫ್ಟ್ ಸೈಡ್ಗೆ ಪಾಯಿಂಟನ್ನು ಶಿಫ್ಟ್ ಮಾಡ್ತಾ ಬರ್ತೀನಿ. ಹೇಗೆ? 1 2 3 4 5 6. ಸೊ ಆಗ ಆನ್ಸರ್ ಏನಾಗುತ್ತೆ? 1.152 ಇಂಟು 6 ಪಾಯಿಂಟನ್ನು ಶಿಫ್ಟ್ ಮಾಡಿದ್ದೀನಿ ಅಂದರೆ 10⁶ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ SI ಯೂನಿಟನ್ನು ಬರೆಯೋದು ಮರಿಬೇಡಿ, ಜೌಲ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ? 100 joules ಆಫ್ heat is produced each second in the 4 ohm resistance. Find the potential difference across the conductor. ಏನು ಕೊಟ್ಟಿದ್ದಾರೆ? ಹೀಟ್ ಕೊಟ್ಟಿದ್ದಾರೆ. ಎಷ್ಟು? 100 joules ಪ್ರೊಡ್ಯೂಸ್ಡ್ ಇನ್ ಈಚ್ ಸೆಕೆಂಡ್. ಕೆಲವ್ರು ನೋಡಿ ಇದನ್ನ ಬಿಟ್ಟು ಹೊಟ್ಟೆ ಹೋಗ್ತಾರೆ. ಈಚ್ ಸೆಕೆಂಡ್ ಕೊಟ್ಟಿದ್ದಾರೆ, ನಂಬರೇ ಕೊಟ್ಟಿಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ. ಈಚ್ ಅಂದ್ರೆ ಎಷ್ಟು? 1 ಸೆಕೆಂಡ್ ಮಕ್ಕಳ, 1 ಸೆಕೆಂಡ್ ಅಂತ ಅರ್ಥ. ಸೊ ಟೈಮ್ ಕೊಟ್ಟಿದ್ದಾರೆ ಎಷ್ಟು? 1 ಸೆಕೆಂಡ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, R = 4 ohm. ಏನು ಕೇಳ್ತಾ ಇದ್ದಾರೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಕೇಳ್ತಾ ಇದ್ದಾರೆ. ಎಲ್ಲ ಬರ್ಕೋತೀರಾ ಆರಾಮಾಗಿ. ಏನು? H is equal to I² RT. ಸೊ I² ನಾನು ಏನು ಬರಿಬೋದು? V²/R ಇಂಟು R ಇಂಟು ಟಿ. ಸೊ ಇದಾಗುತ್ತೆ ಫಾರ್ಮುಲಾ. ಸೊ ಇಲ್ಲಿ ನೋಡಿ, V²/R², 1R ಕ್ಯಾನ್ಸಲ್ ಆಗುತ್ತೆ. ನಿಮಗೆ ವಿ ಬೇಕು, ಸೊ ಆರ್ನ ಈ ಕಡೆ ಕಳಿಸ್ತೀನಿ, ಟಿನ ಕೆಳಗಡೆ ಕಳಿಸ್ತೀನಿ. H ಇಂಟು R ಡಿವೈಡೆಡ್ ಬೈ ಟಿ ಆಗುತ್ತೆ, ಈಕ್ವಲ್ಸ್ V². V² ಏನಾಗುತ್ತೆ ಈಗ? 100 ಇಂಟು 4 ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ? 1 ಸೆಕೆಂಡ್. ಸೊ 100 ಇಂಟು 4 ಎಷ್ಟಾಗುತ್ತೆ? 400 ಆಗುತ್ತೆ. 400 is equal to V². ಸ್ಕ್ವೇರ್ ಇದೆ, ನಾನು ಈ ಕಡೆ ಕಳಿಸ್ತೀನಿ, ಸ್ಕ್ವೇರ್ ರೂಟ್ ಆಗುತ್ತೆ. V is equal to ಸ್ಕ್ವೇರ್ ರೂಟ್ ಆಫ್ 400. ಸ್ಕ್ವೇರ್ ರೂಟ್ ಆಫ್ 400 ಎಷ್ಟು? ಇಟ್ ಇಸ್ ನಥಿಂಗ್ ಬಟ್ 20 ವೋಲ್ಟ್ ಆಗುತ್ತೆ. ವೋಲ್ಟ್ ಬರಿಬೇಕು, SI ಯೂನಿಟ್ ಮರಿಬೇಡಿ. ಸೊ
ಸೊ ತುಂಬ ಸಿಂಪಲ್ ಕ್ವಶನ್. ಫಾರ್ಮುಲಾನ ನೀವು ರಿಅರೇಂಜ್ ಮಾಡ್ಕೋತೀರಾ, ನಿಮಗೆ ಬೇಕಾಗಿರೋ ವೇರಿಯಬಲ್ಗೆ ಆ ಫಾರ್ಮುಲಾನ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಆನ್ಸರನ್ನು ಕಂಡುಹಿಡ್ಕೋತೀರಾ. ವೆರಿ ವೆರಿ ಸಿಂಪಲ್. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅದನ್ನು ನೋಟ್ ಮಾಡ್ಕೋತೀರಾ, ಏನು ಬೇಕು ಅಂತ ನೋಟ್ ಮಾಡ್ಕೋತೀರಾ, ಅದರ ರಿಲೇಟೆಡ್ ಫಾರ್ಮುಲಾ ಯಾವುದು ಅದನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಆ ಆನ್ಸರನ್ನು ಕಂಡುಹಿಡ್ಬೋದು. ವೆರಿ ವೆರಿ ಸಿಂಪಲ್ ಮಕ್ಕಳ. ಇದೇ ಥರ ಕ್ವಶನ್ ನೀವು ಬೇರೆ ಬೇರೆ ವ್ಯಾಲ್ಯೂನ ಹಾಕೊಂಡು ಮಾಡಿ, ತುಂಬ ಸಿಂಪಲ್. ನೀವು ವ್ಯಾಲ್ಯೂ ಹಾಕೊಂಡಾಗ ಸ್ಕ್ವೇರ್ ರೂಟ್ ಏನಾಗಿರುತ್ತೆ ಕೆಲವೊಮ್ಮೆ ಬರೋದಿಲ್ಲ, ಬಟ್ ನೀವು ಸ್ಕ್ವೇರ್ ರೂಟಲ್ಲೇ ಆನ್ಸರನ್ನು ಬರೀ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್ ಅನ್ ಎಲೆಕ್ಟ್ರಿಕ್ ಲ್ಯಾಂಪ್ ಹೂಸ್ ರೆಸಿಸ್ಟೆನ್ಸ್ ಇಸ್ 40 ಓಮ್. ಹೂಸ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಎಲೆಕ್ಟ್ರಿಕ್ ಲ್ಯಾಂಪ್ದು 40 ಓಮ್ ಆ್ಯಂಡ್ ಕಂಡಕ್ಟರ್ ಆಫ್ 8 ಓಮ್. ರೆಸಿಸ್ಟೆನ್ಸ್ದು ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ, ಸೊ ಅದನ್ನು ಆರ್ ಎಲ್ಲಿಂದ ಡಿನೋಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಕೊಟ್ಟಿದ್ದಾರೆ, ಆರ್ ಸಿ ಇಂದ ಡಿನೋಟ್ ಮಾಡ್ತೀನಿ 8 ಓಮ್. ಸೊ ಅನ್ ಎಲೆಕ್ಟ್ರಿಕ್ ಲ್ಯಾಂಪ್ ಹೂಸ್ ರೆಸಿಸ್ಟೆನ್ಸ್ ಇಸ್ 40 ಓಮ್ ಆ್ಯಂಡ್ ಕಂಡಕ್ಟರ್ ಆಫ್ 8 ಓಮ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಇದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ ಫಾರ್ ಅ 12 ವೋಲ್ಟ್ ಬ್ಯಾಟ್ರಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು 12 ವೋಲ್ಟ್. ಸೊ ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಟೋಟಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಫಸ್ಟ್ ಯು ಹ್ಯಾವ್ ಟು ಸಿ either it is arranged in circuit or in parallel ಅಂತ. ಸೊ ಇಲ್ಲಿ ಹೇಳಿದ್ದಾರೆ ಸೀರೀಸ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ ಅಂತ. ಸೊ ಎಲ್ಲ ಏನಾಗುತ್ತೆ, ಆರ್ ಎಸ್ ಅನ್ನು ಫೈಂಡ್ ಔಟ್ ಮಾಡ್ಕೋತಾರೆ. ಏನಾಗುತ್ತೆ, ಆರ್ ಎಸ್ ಆರ್ ಎಲ್ ಪ್ಲಸ್ ಆರ್ ಸಿ ಆಗುತ್ತೆ. ಸೊ ಏನಾಗುತ್ತೆ, ಆರ್ ಎಲ್ ಎಷ್ಟು 40 ಇದೆ ಪ್ಲಸ್ ಆರ್ ಸಿ ಎಷ್ಟು 8 ಇದೆ. ಟೋಟಲ್ ಆಗಿ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ಎಷ್ಟಾಗುತ್ತೆ 8 ಓಮ್ 48 ಓಮ್. ಓಕೆನಾ. ದ ನೆಕ್ಸ್ಟ್ ಏನು ಕೇಳಿದ್ದಾರೆ, ಕರೆಂಟ್ ಕೇಳಿದ್ದಾರೆ. ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಸೊ ನಿಮಗೆ 5 ಫಾರ್ಮುಲಾ ಗೊತ್ತಿದೆ. ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಟ್ರಯಾಂಗಲ್ನ ನೆನ್ಪಿಟ್ಕೊಳ್ಳಿ. ಏನಿದೆ ಟ್ರಯಾಂಗಲ್ ವಿ ಐ ಆರ್. ಸೊ ಐ ಇದೆ ಅಂತಂದರೆ ಯು ಹ್ಯಾವ್ ಟು ಡಿವೈಡ್ ವಿ ಬೈ ಆರ್. ಸೊ 5 ಫಾರ್ಮುಲಾ ಗೊತ್ತಿದೆ ನಿಮಗೆ. ವಿ ಎಷ್ಟಿದೆ 12 ಇದೆ. ಅಗೇನ್ 12 ಬೈ 48. ಸೊ 12 1 12 4 1 ಬೈ 4 ಅಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ 0.25 ಆಂಪಿಯರ್. ಸೊ ಇದು ತುಂಬ ಸಿಂಪಲ್ ಕ್ವಶನ್. ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದೇ ಥರ ಕ್ವಶನ್ಗೆ ವ್ಯಾಲ್ಯೂಸ್ನ ಚೇಂಜ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ಇಸ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ದ ರೆಸಿಸ್ಟರ್ R1, R2 and R3 having the values 5 ohm, 15 ohm and 25 ohm respectively are connected in parallel which have been connected to a 12 volt battery. ಸೊ ನಾವು ಕಳೆದ ಕ್ವಶನ್ ಅಲ್ಲಿ ಏನು ಸಾಲ್ವ್ ಮಾಡಿದ್ವಿ, ಸೀರೀಸ್ ಅಲ್ಲಿ ಇರೋ ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಈ ಕ್ವಶನ್ ಅಲ್ಲಿ ಪ್ಯಾರಲಲ್ ಇರೋ ಕ್ವಶನ್ ಸಾಲ್ವ್ ಮಾಡ್ತೀವಿ. ಸೊ ಏನೇನು ಕೇಳಿದ್ರೆ ಮೊದಲು ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್, ದ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂಡ್ ದ ಟೋಟಲ್ ರೆಸಿಸ್ಟೆನ್ಸ್. ಸೊ ಪ್ಯಾರಲ್ ಕೊಟ್ಟಾಗ ಏನು ಮಾಡ್ಕೊಳ್ಳಿ, ಅಥವಾ ಕಾಂಪ್ಲೆಕ್ಸ್ ಆಗಿದ್ದಾಗ ಡಯಾಗ್ರಾಮ್ಸ್ನ ಡ್ರಾ ಮಾಡಿ ಮಕ್ಕಳ. ಸೊ ಹೇಗಿದೆ 5 ಓಮ್ ಇದೆ ಅಲ್ವಾ. ಸೊ ಮೊದಲೇನು ಬರಿತೀನಿ 5 ಓಮ್ ಡಯಾಗ್ರಾಮ್. ನೆಕ್ಸ್ಟ್ ಇದೆಲ್ಲ ಹೇಗೆ ಕನೆಕ್ಟ್ ಆಗಿದೆ, ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಸೊ 15 ಓಮ್, ನೆಕ್ಸ್ಟ್ 25 ಓಮ್. ಸೊ 5 ಓಮ್, 15 ಓಮ್ ಆ್ಯಂಡ್ 25 ಓಮ್. ಸೊ ಎಲ್ಲ ಕೂಡ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಇದನ್ನ ಒಂದು 12 ವೋಲ್ಟ್ ಬ್ಯಾಟ್ರಿಗೆ ಅಟ್ಯಾಚ್ ಮಾಡಿದ್ದಾರೆ. ಸೊ ಏನೇನು ಕೇಳ್ತಾ ಇದ್ದಾರೆ, ಒಂದೊಂದು ರೆಸಿಸ್ಟರ್ ಅಲ್ಲೂ ಕೂಡ ಕರೆಂಟ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮಕ್ಕಳ, ನೀವು ಸೀರೀಸ್ ತಗೊಂಡಾಗ ಎಲ್ಲಾ ರೆಸಿಸ್ಟರ್ಸ್ ಅಲ್ಲೂ ಕೂಡ ಕರೆಂಟ್ ಸೇಮ್ ಇರುತ್ತೆ. ಬಟ್ ಪ್ಯಾರಲಲ್ ತಗೊಂಡಾಗ ಪ್ರತಿಯೊಂದು ರೆಸಿಸ್ಟರ್ ಅಲ್ಲೂ ಕೂಡ ಕರೆಂಟು ಡಿಫ್ರೆಂಟ್ ಆಗಿರುತ್ತೆ. ಅದೇ ತರ ನೀವು ಸೀರೀಸ್ ತಗೊಂಡಾಗ ಪ್ರತಿಯೊಂದು ರೆಸಿಸ್ಟರ್ ಅಲ್ಲೂ ವೋಲ್ಟೇಜ್ ಸಪ್ಲೈ ಏನಾಗಿರುತ್ತೆ ವೇರಿ ಆಗುತ್ತೆ. ಬಟ್ ಪ್ಯಾರಲಲ್ ತಗೊಂಡಾಗ ಎಲ್ಲಾ ಒಂದು ರೆಸಿಸ್ಟರ್ಸ್ ಅಲ್ಲೂ ಕೂಡ ಸೇಮ್ ವೋಲ್ಟೇಜ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಫೈಂಡ್ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್. ಸೊ ಇದನ್ನ ನಾನು R1 ಅಂತ ನೇಮ್ ಮಾಡ್ತಾ ಇದ್ದೀನಿ, 15 ಓಮನ್ನ R2 ಅಂತ ಹೇಳ್ತೀನಿ, 25 ಓಮನ್ನ R3 ಅಂತ ಹೇಳ್ತೀನಿ. ಸೊ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಕರೆಂಟ್ ಫಾರ್ಮುಲಾ ಏನು, I is equal to V by R ಅಲ್ವಾ. ಸೊ ನೀವು ಈ ಫಾರ್ಮುಲಾ ಹೇಗೆ ಬರ್ಕೋತೀರಾ, I ಈಕ್ವಲ್ಸ್ V by R ಅಂದರೆ ಕಾಮನ್ ಆಗೋಯ್ತು. ಸೊ ಇಲ್ಲಿ R1, R2, R3 ಹಾಕಿರೋದ್ರಿಂದ ವೋಲ್ಟೇಜ್ ಸೇಮ್ ಇದೆ ಎಲ್ಲ ಕಡೆ. ನೀವು ನಂಬರ್ಸ್ ಅನ್ನು ಹಾಕೋಬೇಕಾಗುತ್ತೆ. I1 is equal to V by R1 ಆಗುತ್ತೆ ಆಗ. ಸೊ I1ಗೆ ಫೈಂಡ್ ಔಟ್ ಮಾಡ್ಕೋತೀರಾ ಅಂತಂದರೆ V ಎಷ್ಟಿದೆ, V ಈಕ್ವಲ್ಸ್ 12. ಸೊ 12 ಬೈ ಎಷ್ಟಾಗುತ್ತೆ, R1 ಅಂದರೆ 5 ಆಗುತ್ತೆ. 12 ಬೈ 5 ಅಂದರೆ ಎಷ್ಟಾಗುತ್ತೆ 2.4 ಆಗುತ್ತೆ. I1 ಎಷ್ಟಾಯ್ತು ಈಗ 2.4 ಆಂಪಿಯರ್. ಸೊ ಅದೇ ಥರ I2 ಈಕ್ವಲ್ಸ್ V ಬೈ R2.
is nothing but 12 by 15. 12 by 15 value ಎಷ್ಟು 0.8. I2 equals 0.8 ampere. Next I3 find out ಮಾಡ್ಕೋತೀರಾ. I3 is equal to V by R3 equals 12 by 25. 12 by 25 value ಎಷ್ಟು ಬರುತ್ತೆ 0.48 ampere. 0.48 ampere. ಸೊ ನಿಮ್ಮ ಮೊದಲನೇ ಕ್ವಶನ್ ಅಷ್ಟು ಸಾಲ್ವ್ ಆಯಿತು. I1 ಫೈಂಡ್ ಔಟ್ ಮಾಡಿದ್ರ, I2 ಮತ್ತು I3ನ ಫೈಂಡ್ ಔಟ್ ಮಾಡಿದ್ರ. ಟೋಟಲ್ ಕರೆಂಟ್ ಕೊಟ್ಟಾಗ ಏನು ಮಾಡ್ಬೋದು, ನೀವು ಎರಡು ಮೆಥಡನ್ನು ಮಾಡ್ಬೋದು. ಒಂದು I is equal to V by R, ಟೋಟಲ್ ರೆಸಿಸ್ಟರ್ನ ಫೈಂಡ್ ಔಟ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಈ ಮೂರು ಕರೆಂಟನ್ನು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಮ್ಗೆ ಇನ್ನೂ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿಲ್ಲ, ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಮೂರು ಕರೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಇನ್ ಪ್ಯಾರಲಲ್ ಇದೆ ಅಲ್ವಾ, IP is equal to I1 plus I2 plus I3. ಸೊ ವ್ಯಾಲ್ಯೂಸ್ ಬರ್ಕೋತೀರಾ 2.4 plus 0.8 plus 0.48. ಟೋಟಲ್ ವ್ಯಾಲ್ಯೂ ಏನು ಬರುತ್ತೆ ಮಕ್ಕಳ, ಇದ್ರ ಟೋಟಲ್ ವ್ಯಾಲ್ಯೂ ಬಂದು 3.68 ಆಂಪಿಯರ್ ಆಗುತ್ತೆ. ಸೊ ಇದನ್ನ ಈ ಫಾರ್ಮುಲಾದಲ್ಲೂ ಕೂಡ ಡಿರೈವ್ ಮಾಡಿ ತೋರಿಸ್ತೀನಿ ಆಮೇಲೆ. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ದಟ್ ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ತೀರಾ. ಆಸ್ ಆಲ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ನಾನೇನು ಮಾಡ್ತಾ ಇದ್ದೀನಿ, ಪ್ಯಾರಲಲ್ ಫಾರ್ಮುಲಾನ ಹಾಕೋತೀನಿ. 1/RP is equal to 1/R1 plus 1/R2 plus 1/R3. ಸೊ ಏನಾಗುತ್ತೆ, 1/RP equals 1/5 plus 1/15 plus 1/25. ಸೊ 1/RP equals 1/5, ಇದು ಎಲ್ಲಾದ್ರೂ LCM ತಗೋತೀರಾ, 5, 15, 25 ಮೂರುದು ಕೂಡ ನೀವೇನು ಮಾಡ್ತೀರಾ, LCMನ ತಗೋತೀರಾ. ಸೊ LCM ತಗೊಂಡಾಗ ಯು ವುಡ್ ಗೆಟ್ 75. 5 1s 5, 15s ಅನ್ಕೋತೀನಿ. ನೆಕ್ಸ್ಟ್ ಬರೋದು 15 3s, 15 5s plus 25 3s. 15 plus 25, 15 plus 5 plus 3 ಎಷ್ಟು ಬರುತ್ತೆ, 23. 23/75. ಸೊ RPನ ಮೇಲ್ ಕಳಿಸ್ತೀರಾ ಅಂತಂದರೆ ಯು ವುಡ್ ಗೆಟ್ ರಿವರ್ಸ್. RP equals 75 divided by 23. 75 divided by 23 is nothing but 3.26. 3.26 ohm. RP is equal to 3.26 ohm. ಸೊ ನಾನು ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ. ಯೂಸಿಂಗ್ I equals V by R, ರೆಸಿಸ್ಟೆನ್ಸ್ ಸಿಕ್ಕಿದೆ ನಿಮಗೆ 3.26, V ಗೊತ್ತಿದೆ 12. ಈ ವ್ಯಾಲ್ಯೂ ಇಟ್ಕೊಂಡು ನೀವು ಐನ ಫೈಂಡ್ ಔಟ್ ಮಾಡಿ, ಸೇಮ್ ಆನ್ಸರ್ ಬರುತ್ತಾ, ಕರೆಂಟ್ಗೆ 3.68 ಬರುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, an electric iron of resistance 30 ohm take a current of 5 ampere. Calculate the heat developed in 1 minute. ಸೊ ಒಂದು ಎಲೆಕ್ಟ್ರಿಕ್ ಐರನ್ ಇದೆ, ರೆಸಿಸ್ಟೆನ್ಸ್ ಎಷ್ಟಿದೆ ಅಂತೆ 30 ಓಮ್. ಆಫ್ ಕರೆಂಟ್ ಎಷ್ಟಿದೆ, I equals 5 ಆಂಪಿಯರ್. ಕ್ಯಾಲ್ಕುಲೇಟ್ ದ ಹೀಟ್ ಡೆವಲಪ್ಡ್ ಇನ್ 1 minute. ಹೆಚ್ ಕೇಳ್ತಾ ಇದ್ದಾರೆ. ಎಷ್ಟು ಮಿನಿಟಲ್ಲಿ, 1 minute. 1 minute ಅಂದರೆ ಟೈಮ್ ಎಷ್ಟಾಗುತ್ತೆ, 60 seconds. ಸೊ ಎಲ್ಲ ಇದೆ. H is equal to I square RTಗೆ ರಿಲೇಟೆಡ್ ಆಗಿ ಇರೋ ಎಲ್ಲ ವೇರಿಯಬಲ್ಸ್ ಇದೆ. ಡೈರೆಕ್ಟ್ ಆಗಿ ನಾನು ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. H is equal to I square RT. ಸೊ H is equal to I square ಅಂದ್ರೆ ಏನು, 5 square 25 ಇಂಟು R ಎಷ್ಟಿದೆ 30 ಇಂಟು T ಟೈಮ್ ಎಷ್ಟಿದೆ 60. ಸೊ ಇದರಿಂದ ನಿಮಗೆ ಟೋಟಲ್ ಆಗಿ ಬರೋಂಥ ವ್ಯಾಲ್ಯೂ ಎಷ್ಟಾಗಿರುತ್ತೆ, 45,000. H is equal to 45,000. ಹೀಟ್ ಕೊಟ್ಟಿದ್ದಾರೆ ಅಂದರೆ SI ಯೂನಿಟ್ ಏನಾಗುತ್ತೆ, ಜೌಲ್ಸ್. ವೆರಿ ಸಿಂಪಲ್ ಪ್ರಾಬ್ಲಮ್ ಮಕ್ಕಳ. ದ ಮೇನ್ ಥಿಂಗ್ ಇಸ್ ಯು ಹ್ಯಾವ್ ಟು ಸಿಂಪ್ಲಿಫೈ ಇಟ್ ಕರೆಕ್ಟ್ಲಿ ಅಷ್ಟೇ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, 50 joules of heat is produced each second in 2 ohm resistance. Find the potential difference across the resistor. 50 joules of heat, H is equal to 50 joules ಕೊಟ್ಟಿದ್ದಾರೆ. ಪ್ರೊಡ್ಯೂಸ್ಡ್ ಇನ್ ಈಚ್ ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ. ಮತ್ತೆ ನೋಡಿ ಮಕ್ಕಳ, ಅವರು 1 second ಅಂತ ಕೊಟ್ಟಿಲ್ಲ, ಈಚ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ, ಈಚ್ ಸೆಕೆಂಡ್ ಅಂತ ಆಗಲಿ 1 second ಅಂತ ಕೊಟ್ಟಿರಲಿ, ಒನ್ ಆ್ಯಂಡ್ ಆಲ್ ಸೇಮ್. ಸೊ ಟೈಮ್ ಈಕ್ವಲ್ಸ್ 1 second. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, R equals 2 ohm. ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್, V ಕೇಳ್ತಾ ಇದ್ದಾರೆ. ಸೊ ನೀವು ಮತ್ತೆ ಏನು ಮಾಡ್ತೀರಾ, ಮೊದಲನೇ ಕ್ವಶನ್ ಆಗ ಒಂದು ಕ್ವಶನ್ ಹೇಳ್ಕೊಟ್ಟಿದ್ನಲ್ಲ, ಅದೇ ಒಂದು ಫಾರ್ಮುಲಾನ ಉಪಯೋಗಿಸ್ತೀರಾ. ಸೊ H is equal to
ಐ ಸ್ಕ್ವೇರ್ ಆರ್ ಟಿ. ಸೊ ವಿ ಬೇಕಾಗಿದೆ, ಐನ ನಾನು ವಿ ಫಾರ್ಮಲ್ಲಿ ಬರ್ಕೋತೀನಿ ಅಂತಂದರೆ ವಿ ಸ್ಕ್ವೇರ್ ಬೈ ಆರ್ ಇಂಟು ಟಿ. ಸೊ ಏನಾಗುತ್ತೆ, ಆರ್ ಆರ್ ಕ್ಯಾನ್ಸಲ್ ಆಗಿ ಈ ಆರ್ ಮೇಲೆ ಹೋಗುತ್ತೆ. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಇಂಟು ಆರ್ ಡಿವೈಡೆಡ್ ಬೈ ಟಿ. ಸೊ ನೆಕ್ಸ್ಟ್ ವಿ ಸ್ಕ್ವೇರ್ ಈಕ್ವಲ್ಸ್ ಹೆಚ್ ಇಂಟು ಆರ್ ಅಂದರೆ 50 ಇಂಟು 2 ಡಿವೈಡೆಡ್ ಬೈ 1. ವಿ ನ ಹಾಗೆ ಇಟ್ಕೊಂಡ್ರೆ ಸ್ಕ್ವೇರನ್ನು ಆ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. 50 ಇಂಟು 2 ಇಸ್ ನಥಿಂಗ್ ಬಟ್ 100. ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100. ಸ್ಕ್ವೇರ್ ರೂಟ್ ಆಫ್ 100 ಎಷ್ಟಾಗುತ್ತೆ, 10. ಸೊ ಅಗೇನ್ ಎಸ್ ಐ ಯೂನಿಟ್ ಇಸ್ ವೋಲ್ಟ್. ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ದ ನೆಕ್ಸ್ಟ್ ಕ್ವೆಶನ್ ಇಸ್ ವರ್ಕ್ ಡನ್ ವೆನ್ 2 ಕೂಲಮ್ ಆಫ್ ಚಾರ್ಜ್ ಮೂವ್ಸ್ ಅಕ್ರಾಸ್ ಪೊಟೆನ್ಷಿಯಲ್ ಡಿಫರೆನ್ಸ್ 15 ವೋಲ್ಟೇಜ್. ಸೊ ಇಲ್ಲಿ ಡೈರೆಕ್ಟಾಗಿ MCQ ಕೊಟ್ಬಿಟ್ಟಿದ್ದಾರೆ. ವರ್ಕ್ ಡನ್ ವೆನ್ ಅಂತ ಕೇಳಿದ್ರೆ ಸೊ ಈಸ್ ಆಸ್ಕಿಂಗ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಬ್ಲ್ಯೂ ಕೇಳ್ತಾ ಇದ್ದಾರೆ. ವೆನ್ 2 ಕೂಲಮ್ ಆಫ್ ಚಾರ್ಜ್, ಕ್ಯೂ ಎಷ್ಟಿದೆ, 2 ಕೂಲಮ್ ಇದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 15 ವೋಲ್ಟ್ ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ಫಾರ್ಮುಲನ ಅಪ್ಲೈ ಮಾಡ್ತೀರಾ. ಸೊ ಡಬ್ಲ್ಯೂ ಈಕ್ವಲ್ಸ್ ಕ್ಯೂ ಇಂಟು ವಿ ಆಗುತ್ತೆ. ಕ್ಯೂ ಎಷ್ಟಿದೆ, 2 ಇದೆ, ಇಂಟು 15 ಎಷ್ಟಾಗುತ್ತೆ, 30 ಜೌಲ್ಸ್. ಆಪ್ಷನ್ ಡಿ. ದ ನೆಕ್ಸ್ಟ್ ಕ್ವೆಶನ್ ಏನು, ಫೈಂಡ್ ದ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ದಟ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ 4 ರೆಸಿಸ್ಟರ್ ಈಚ್ ಆಫ್ 20 ಓಮ್. ಸೊ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್. ಸೊ ಐ ವಿಲ್ ಡಿವೈಡ್ ಇಟ್. ಒಂದು ಮಿನಿಮಮ್ ಅಂದರೆ ತುಂಬ ಕಮ್ಮಿ ಇರಬೇಕು ರೆಸಿಸ್ಟೆನ್ಸ್, ಮಿನಿಮಮ್. ಮ್ಯಾಕ್ಸಿಮಮ್ ಇನ್ನೊಂದು ಮ್ಯಾಕ್ಸಿಮಮ್. ಸೊ ಫಸ್ಟ್ ಏನು ಮಿನಿಮಮ್ ಬೇಕು ಅಂದರೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ಟೀಸ್ ಆಫ್ ಅರೇಂಜ್ಮೆಂಟ್ ಆಫ್ ರೆಸಿಸ್ಟರ್ಸ್. ಸೊ ರೆಸಿಸ್ಟರ್ಸ್ ಯಾವಾಗ ತುಂಬ ಜಾಸ್ತಿ ಇರುತ್ತೆ ಅಂದರೆ ಎಲ್ಲ ರೆಸಿಸ್ಟರ್ ಕೂಡ ಸೀರೀಸಲ್ಲಿದ್ದಾಗ. ರೆಸಿಸ್ಟೆನ್ಸ್ ಯಾವಾಗ ತುಂಬ ಕಮ್ಮಿ ಆಗುತ್ತೆ, ಅಟ್ ಲೀಸ್ಟ್ ಆಗುತ್ತೆ ಅಂತಂದರೆ, ತುಂಬ ಲೀಸ್ಟ್ ಆಗೋದು ಎಲ್ಲ ರೆಸಿಸ್ಟರ್ ಕೂಡ ಪ್ಯಾರಲಲ್ ಆಗಿ ಅರೇಂಜ್ ಆಗಿದ್ದಾಗ. ಸೊ ಮಿನಿಮಮ್ ಅನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಯು ಶುಡ್ ಬೈ ಆರ್ ಪಿನ್ ಫೈಂಡ್ ಔಟ್ ಮಾಡ್ತೀರಾ. ಸಿನ್ಸ್ ದೇ ಹ್ಯಾವ್ ಗಿವನ್ 4 ರೆಸಿಸ್ಟರ್, ಫಾರ್ಮುಲಾ ಏನಾಗುತ್ತೆ, 1/RP is equal to 1/R1 plus 1/R2 plus 1/R3 plus 1/R4. ಮ್ಯಾಕ್ಸಿಮಮ್ ಕೇಳ್ತಾ ಇದ್ದಾರೆ ಅಂದರೆ ಏನು ಕೇಳ್ತಾ ಇದ್ದಾರೆ, ಸೀರೀಸ್ ಕೇಳ್ತಾ ಇದ್ದಾರೆ. ಸೊ ಆರ್ ಎಸ್ ಏನಾಗುತ್ತೆ, ಆರ್ ಎಸ್ ಈಕ್ವಲ್ಸ್ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4. ಸೊ ಈಗ ಎಲ್ಲಾದ್ರದ್ದು ಕೂಡ ಏನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸು ಒಂದೇ 20 ಓಮ್. ಸೊ ಅಪ್ಲೈ ಮಾಡ್ತೀರಾ. 1/RP ಈಕ್ವಲ್ಸ್ 1/20 ಪ್ಲಸ್ 1/20 ಪ್ಲಸ್ 1/20 ಪ್ಲಸ್ 1/20. ಸೊ ಇದೇನಾಗುತ್ತೆ, 4 ಇಂಟು 1/20. ಡೈರೆಕ್ಟಾಗಿ ಬರೆದ್ಬಿಡ್ತೀನಿ, 4 ಇಂಟು 1/20. ಸೊ 4 1s 4 5s. ಆರ್ ಪಿ ಎಷ್ಟಾಗುತ್ತೆ, ಆರ್ ಪಿ ಈಕ್ವಲ್ಸ್ 5 ಆಗುತ್ತೆ. ಸೊ ಇಟ್ ಈಸ್ ದ ಲೀಸ್ಟ್ ರೆಸಿಸ್ಟೆನ್ಸ್. ಆರ್ ಪಿ ಎಷ್ಟಾಯಿತು, 5 ಆಯಿತು. ಸೊ ನೆಕ್ಸ್ಟ್ ಬರೋದೇನು, ಹೈಯೆಸ್ಟ್ ರೆಸಿಸ್ಟೆನ್ಸ್ ಬೇಕು ಅಂದರೆ ಎಲ್ಲರೂ ಸೀರೀಸಲ್ಲಿ ಇರುತ್ತೆ, ಡೈರೆಕ್ಟಾಗೆಲ್ಲ ಆ್ಯಡ್ ಮಾಡ್ತೀರಾ. ಆರ್ ಎಸ್ ಇಸ್ ಈಕ್ವಲ್ ಟು 20 ಪ್ಲಸ್ 20 ಪ್ಲಸ್ 20 ಪ್ಲಸ್ 20 ಇಸ್ ನಥಿಂಗ್ ಬಟ್ 4 ಇಂಟು 20 ಎಷ್ಟಾಗುತ್ತೆ, 80 ಓಮ್. ಎಸ್ ಐ ಯೂನಿಟನ್ನು ಬರೆಯೋದನ್ನು ಮಾತ್ರ ಮರಿಬೇಡಿ. ಸೊ ಇಟ್ ಈಸ್ ದ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್, ಇಟ್ ಈಸ್ ದ ಆರ್ ಎಸ್ ಇಸ್ ದ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್, ಆರ್ ಪಿ ಇಸ್ ದ ಮಿನಿಮಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಕ್ವಶನ್ ಏನು, ಗೀಸರ್ ಅಂಡ್ ಏರ್ ಕೂಲರ್ಸ್ ಆರ್ ಕನೆಕ್ಟೆಡ್ ಟು ಅ ಸರ್ಕ್ಯೂಟ್ ಹ್ಯಾವಿಂಗ್ ದ ಕರೆಂಟ್. ಸೊ ಗೀಸರ್ ಮತ್ತೆ ಏರ್ ಕೂಲರ್ಸ್ ಆರ್ ಕನೆಕ್ಟೆಡ್ ಆಗಿದೆ ಒಂದು ಸರ್ಕ್ಯೂಟ್ಗೆ. ಗೀಸರ್ ಮತ್ತೆ ಏರ್ ಕೂಲರು ಕನೆಕ್ಟೆಡ್ ಆಗಿದೆಯಂತೆ. ಸೊ ಅದ್ರ ಕರೆಂಟ್ ಎಷ್ಟು ಕೊಡಬೇಕು ರೇಟಿಂಗ್ ಅಂತಂದರೆ ಸಿ. ಈಗ ಒಂದು ಕರೆಂಟ್ ಒಂದು ಪ್ರಾಪರ್ಟೀಸ್ ಹೇಳೋದಾದರೆ, ನೀವು ತುಂಬ ಚಿಕ್ಕ ಎಲಿಮೆಂಟ್ಸ್ ಯೂಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಬಲ್ಬು, ಫ್ಯಾನು ಈ ಥರ ಯೂಸ್ ಮಾಡ್ತೀರಾ ಅಂದರೆ ಯು ರಿಕ್ವೈರ್ 5 ಆಂಪಿಯರ್ ಆಫ್ ಕರೆಂಟ್. ಅದೇ ನೀವು ತುಂಬ ಹೈ ಕನ್ಸ್ಯೂಮಿಂಗ್ ಪವರನ್ನು ಯೂಸ್ ಮಾಡೋದಾದರೆ ಯು ವುಡ್ ರಿಕ್ವೈರ್ಡ್ 15 ಆಂಪಿಯರ್ ಆಫ್ ಕರೆಂಟ್. ಸೊ ಇಲ್ಲಿ ಗೀಸರ್ ಮತ್ತು ಏರ್ ಕೂಲರ್ಸ್ ಎರಡೂ ಕೂಡ ತುಂಬ ಕರೆಂಟನ್ನು ಕನ್ಸೂಮ್ ಮಾಡೋದ್ರಿಂದ ಯು ಶುಡ್ ಚೂಸ್ 15 ಆಂಪಿಯರ್ ಆಫ್ ಕರೆಂಟ್. ಸೊ 5 ಆಂಪಿಯರ್ ಯಾವಾಗ ತುಂಬ ಕಮ್ಮಿ ಪವರನ್ನು ಕನ್ಸ್ಯೂಮ್ ಮಾಡ್ತಾ ಇದೆ ಎಲಿಮೆಂಟ್ಸು, ಕಾಂಪೊನೆಂಟ್ಸ್ ಅಂದರೆ 5 ಆಂಪಿಯರ್ ಆಗಿ ಬರುತ್ತೆ. ಎಲಿಮೆಂಟ್ಸ್ ಏನಾದ್ರು ತುಂಬ ದೊಡ್ಡದಿತ್ತು, ಹೈ ಅಮೌಂಟಲ್ಲಿ ಎಲೆಕ್ಟ್ರಿಕ್ ಚಾರ್ಜನ್ನು ಕನ್ಸೂಮ್ ಮಾಡ್ತಾ ಇದೆ ಅಂತ ಅಂದರೆ ಯು ರಿಕ್ವೈರ್ಡ್ 15 ಆಂಪಿಯರ್ ರೇಟೆಡ್ ಸರ್ಕ್ಯೂಟ್. ಸೊ ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಒಂದು ಪ್ರಾಕ್ಟಿಕಲ್ ಕ್ವಶನ್ ಕೇಳಿದ್ದಾರೆ. ಐಡೆಂಟಿಫೈ ದ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಎಕ್ಸ್ ಅಂಡ್ ವೈ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್. ಸೊ ಎಕ್ಸ್ ಮತ್ತು ವೈ ಕೇಳ್ತಾ ಇದ್ದಾರೆ. ಸೊ ಈಗ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ,
ಇಲ್ಲಿ ಒಂದು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ, ಮತ್ತೆ ಒಂದು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಸೊ ಸೀರೀಸ್ ಅಲ್ಲಿ ನಾವು ಯಾವ್ದನ್ನ ಕನೆಕ್ಟ್ ಮಾಡ್ತೀವಿ, ಆಮೀಟರ್. ಪ್ಯಾರಲಲ್ ಆಗಿ ಯಾವ್ದು ಕನೆಕ್ಟ್ ಮಾಡ್ತೀವಿ ನಾವು, ವೋಲ್ಟ್ ಮೀಟರ್. ಸೊ ಈ ಒಂದು ಸರ್ಕ್ಯೂಟ್ ನೋಡ್ತಾ ಇದ್ರೆ ಎಕ್ಸ್ ಇಸ್ ನಥಿಂಗ್ ಬಟ್ ಆಮೀಟರ್, ವೈ ಇಸ್ ನಥಿಂಗ್ ಬಟ್ ವೋಲ್ಟ್ ಮೀಟರ್. ಸರ್ಕ್ಯೂಟ್ ರಿಲೇಟೆಡ್ ಆಗು ಕೂಡ ಕ್ವಶನ್ಸ್ ನ ಕೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಆಲ್ ರಿಲೇಟೆಡ್ ಟು ಯುವರ್ ಪ್ರಾಕ್ಟಿಕಲ್ ಕ್ವಶನ್ಸ್, ಅಂದ್ರೆ ನೀವು ಸ್ವಲ್ಪ ತಲೆ ಉಪಯೋಗಿಸಿ ಆನ್ಸರ್ ಮಾಡುವಂತ ಕ್ವಶನ್ಸ್. ಫಸ್ಟ್ ಕ್ವಶನ್ ಏನ್ ಹೇಳಿದೆ, a material used for making heating elements of electrical heating devices should have. ಸೊ ಒಂದು ಹೀಟಿಂಗ್ ಎಲಿಮೆಂಟ್ಸ್ ನ ಯೂಸ್ ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸ್ ಹೇಗಿರ್ಬೇಕು ಅಂತ ಕೇಳಿದ್ದಾರೆ. ಯಾವಾಗ್ಲೂ ನೋಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ಐರನ್ ಅನ್ನು ಉಪಯೋಗಿಸ್ತೀರಾ, ಇಟ್ ಇಸ್ ಅನ್ ಹೀಟಿಂಗ್ ಎಲಿಮೆಂಟ್. ಅಥವಾ ರೋಸ್ಟರ್, ಎಲೆಕ್ಟ್ರಿಕ್ ಟೋಸ್ಟರ್ ಅನ್ನು ಯೂಸ್ ಮಾಡ್ತೀರಾ ಅಂತಂದ್ರೆ ಅದು ಕೂಡ ಹೀಟಿಂಗ್ ಎಲಿಮೆಂಟ್ಸ್. ಅದ್ರ ಪ್ರಾಪರ್ಟೀಸ್ ಹೇಗಿರ್ಬೇಕು ಅಂತಂದ್ರೆ ಅಲ್ಲಿ ಏನ್ ಬರುತ್ತೆ, ಕರೆಂಟ್ ಬರುತ್ತೆ, ಕರೆಂಟ್ ಪಾಸ್ ಆಗುತ್ತೆ ಅಲ್ವಾ. ಕರೆಂಟ್ ಪಾಸ್ ಆದಾಗ ಹೀಟ್ ಜಾಸ್ತಿ ಆಗ್ಬೇಕು ಅಂದ್ರೆ ಏನು, ಸೊ ಯು ನೋ ದ ರಿಲೇಷನ್ ಅಲ್ವಾ, H is equal to I² RT. ಸೊ ಈಗೇನಾಗ್ಬೇಕು, ಕರೆಂಟ್ ಪಾಸ್ ಆಗ್ತಾ ಇದೆ, ಕರೆಂಟ್ ಹೀಟ್ ಜಾಸ್ತಿ ಆಗಬೇಕು ಅಂದ್ರೆ ಕರೆಂಟ್ ಏನಾಗಬೇಕು, ಜಾಸ್ತಿ ಪಾಸ್ ಆಗಬೇಕು ಅಲ್ವಾ. ಕರೆಂಟು ಜಾಸ್ತಿ ಪಾಸ್ ಆದಾಗ ಏನಾಗಬೇಕು, ಹೀಟ್ ಕೂಡ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಕೂಡ ಆರ್ ಕೂಡ ಏನಾಗಿದೆ, ಪಕ್ಕದಲ್ಲಿ ಜಾಸ್ತಿ ಇದೆ ಅಲ್ವಾ. ಆರ್ ಜಾಸ್ತಿ ಇದ್ದಾಗ ಹೀಟ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಎರಡನ್ನು ನೋಡಿದಾಗ ನಿಮ್ಗೆ ಏನಾಗಿರ್ಬೇಕು, ಮೊದಲನೇ ಪಾಯಿಂಟ್ ರೆಸಿಸ್ಟಿವಿಟಿ ಏನಾಗಿರ್ಬೇಕು, ಹೈ ಇರಬೇಕು. ರೆಸಿಸ್ಟಿವಿಟಿ ಹೈ ಇರಬೇಕು. ರೆಸಿಸ್ಟಿವಿಟಿ ಹೈ ಇದ್ದಾಗ ಏನಾಗುತ್ತೆ, ಕರೆಂಟ್ ಜಾಸ್ತಿ ಬಂದಾಗ ರೆಸಿಸ್ಟಿವಿಟಿ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಹೀಟು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಕಮಿಂಗ್ ಟು ಯುವರ್ ಮೆಲ್ಟಿಂಗ್ ಪಾಯಿಂಟ್, ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಹೀಟಿಂಗ್ ಎಲಿಮೆಂಟ್ಸ್ ಆದ್ರಿಂದ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು ಅಂತ. ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು, ಆ ಒಂದು ಪಾಯಿಂಟ್ ಬಂದಾಗ ಆ ಒಂದು ಮೆಟಲ್ ಕರ್ಗೋಗುತ್ತೆ ಅಂತ ಅರ್ಥ. ಸೊ ಹೀಟಿಂಗ್ ಡಿವೈಸಸ್ ಆಗಿರೋದ್ರಿಂದ, ಹೀಟ್ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಆಗಿರೋದ್ರಿಂದ ಅದಕ್ಕೆ ಏನಿರ್ಬೇಕು ಅಂತಂದ್ರೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಸೊ ಇಲ್ಲಿ ರೆಸಿಸ್ಟಿವಿಟಿ ಕೂಡ ತುಂಬಾ ಜಾಸ್ತಿ ಇರಬೇಕು, ಮೆಲ್ಟಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇರಬೇಕು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರೆಸಿಸ್ಟೆನ್ಸ್ ಹೈ ಇತ್ತು ಅಂದ್ರೆ ಕರೆಂಟ್ ಏನಾಗುತ್ತೆ, ತುಂಬಾ ತಡೆಯುತ್ತೆ. ಇಲ್ಲಿ ಕರೆಂಟ್ ತಡೆದಾಗ ಏನಾಗುತ್ತೆ, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೈ ಮೆಲ್ಟಿಂಗ್ ಪಾಯಿಂಟ್, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗಿರೋದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ಏನಾಗಬೇಕು, ಜಾಸ್ತಿ ಆಗಬೇಕು. ಅಕಸ್ಮಾತ್ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಕಮ್ಮಿ ಇತ್ತು ಅಂತಂದ್ರೆ ಆಸ್ ಪರ್ ದ ಹೀಟ್ ಪ್ರೊಡ್ಯೂಸ್ ದ ಮೆಟಲ್ ವಿಲ್ ಮೆಲ್ಟ್ಸ್ ಅಷ್ಟೇ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, ಮಯಾಂಕ್ ಹ್ಯಾಸ್ ಅ ಕಾಪರ್ and the aluminum wire of same length. Can electrical resistance of the two wires be the same? Justify your answer. ಇಲ್ಲಿ ಏನು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ, ನೇಚರ್ ಆಫ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಮತ್ತೆ ಲೆಂತ್ ಆಫ್ ದ ಕಂಡಕ್ಟರ್ ಕೊಟ್ಟಿದ್ದಾರೆ. ಸೊ ಮಯಾಂಕ್ ಹ್ಯಾಸ್ ಅ ಕಾಪರ್ ಅಂಡ್ ಅಲ್ಯೂಮಿನಿಯಂ ವೈರ್, ಎರಡು ವೈರ್ ಇದೆ, ಕಾಪರ್ ಮತ್ತೆ ಅಲ್ಯೂಮಿನಿಯಂ ವೈರ್ ಅನ್ನೋದಿದೆ. ಅವ್ರ ಎರಡರದ್ದು ಕೂಡ ಲೆಂತ್ ಏನಾಗಿದೆ, ಸೇಮ್ ಇದೆ. ಸೊ ಹಾಗಾದ್ರೆ ಇದ್ರದ್ದು ರೆಸಿಸ್ಟೆನ್ಸ್ ಕೂಡ ಸೇಮ್ ಆಗಬಹುದಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಕೇವಲ ಲೆಂತ್ ಮಾತ್ರ ಬಗ್ಗೆ ಹೇಳಿದ್ದಾರೆ. ಸೊ ಮಿಕ್ಕಿದ ಒಂದು ಪಾಯಿಂಟ್ ಇಲ್ಲಿಲ್ಲ, ಇಲ್ಲಿ ಕೊಟ್ಟಿಲ್ಲ. ಏನದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇಲ್ಲೇನ್ ಮಾಡ್ಬೋದು, ನಾನು ಇವೆರಡರದ್ದು ಲೆಂತ್ ಸೇಮ್ ಇದೆ, ಬಟ್ ಕಾಪರ್ ಮತ್ತೆ ಅಲ್ಯೂಮಿನಿಯಂ ನೇಚರ್ ಆಫ್ ಮೆಟೀರಿಯಲ್ ಚೇಂಜ್ ಇರೋದ್ರಿಂದ ಕೂಡ ರೆಸಿಸ್ಟೆನ್ಸ್ ಮೊದಲೇ ಚೇಂಜ್ ಇದೆ. ಲೆಂತ್ ಸೇಮ್ ಇದ್ರೆ ಏನೂ ಅಫೆಕ್ಟ್ ಆಗಲ್ಲ. ಬಟ್ ನಾನು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನ ಚೇಂಜ್ ಮಾಡಿದಾಗ ಏನ್ ಮಾಡ್ಬೋದು, ಐ ಕ್ಯಾನ್ ಬ್ರಿಂಗ್ ದ ಸೇಮ್ ರೆಸಿಸ್ಟೆನ್ಸ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಾಪರ್ ಮತ್ತೆ ಅಲ್ಯೂಮಿನಿಯಂ ನಲ್ಲಿ ವೇರಿ ಮಾಡೋದ್ರಿಂದ ವಾಟ್ ಕ್ಯಾನ್ ಐ ಡು, ಅವೆರಡರದ್ದು ರೆಸಿಸ್ಟೆನ್ಸ್ ಅನ್ನ ನಾನು ಸೇಮ್ ಆಗಿ ಮಾಡ್ಬೋದು. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಐ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ದ ರಿಲೇಶನ್ಶಿಪ್ ಬಿಟ್ವೀನ್ ರೆಸಿಸ್ಟೆನ್ಸ್ ಅಂಡ್ ಕರೆಂಟ್. ಏನ್ ರಿಲೇಷನ್ಸ್ ಇರುತ್ತೆ ಇಲ್ಲಿ ನೋಡೋದಾದ್ರೆ, ಇದೆಲ್ಲ ನೋಡ್ತಾ, ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್, ದ ರೆಸಿಸ್ಟೆನ್ಸ್ ಹ್ಯಾಸ್ ಗ್ರೇಟರ್ ಮ್ಯಾಗ್ನಿಟ್ಯೂಡ್, ದೇ ಆರ್ ಇನ್ವರ್ಸ್ಲಿ ರಿಲೇಟೆಡ್, ದ ಕರೆಂಟ್ ಹ್ಯಾಸ್ ಅ ಗ್ರೇಟರ್ ಮ್ಯಾಗ್ನಿಟ್ಯೂಡ್ ಅಂತ ಇರುತ್ತೆ. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಯು ಹ್ಯಾವ್ ಅ ಫಾರ್ಮುಲಾ, I is equal to V/R. ಇಲ್ಲಿ ನೋಡ್ಕೊಳ್ಳಿ, ಐ ಜಾಸ್ತಿ ಆದಾಗ ಏನಾಗುತ್ತೆ, ಕರೆಂಟು ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಕರೆಂಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ.
ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಕರೆಂಟ್ ಡಿಕ್ರೀಸ್ ಆಗುತ್ತೆ. ಅದೇ ತರ ರೆಸಿಸ್ಟೆನ್ಸ್ ಕಮ್ಮಿ ಆದಾಗ ಏನಾಗುತ್ತೆ, ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ನೋಡೋ ಮೂಲಕ ನಾನು ಏನ್ ಹೇಳ್ಬೋದು, ಐ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಸೊ ಆರ್ ತುಂಬಾ ಕಮ್ಮಿ ಇತ್ತು ಅಂದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ, ಆರ್ ಜಾಸ್ತಿ ಇತ್ತು ಅಂದ್ರೆ ಕರೆಂಟ್ ಕಮ್ಮಿ ಆಗುತ್ತೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್. So the next question is, which one of the following copper wire has a greater resistance? Greater resistance ಯಾವ್ದ್ರಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಬರ್ತದೆ. ಸೊ ಈಗ ನೀವು ಇದನ್ನ ನೋಡೋದಾದ್ರೆ ಫಾರ್ಮುಲಾ ಬರ್ಕೋತೀರಾ. ರೆಸಿಸ್ಟೆನ್ಸ್ ಇಲ್ಲಿ ನೋಡೋದಾದ್ರೆ ಎಲ್ಲ ಹೇಗಿದೆ, ಒಂದೇ ಮೆಟಲ್ ಕಾಪರ್, ಲೆಂತ್ ಮತ್ತೆ ಏರಿಯಾ ಚೇಂಜ್ ಇದೆ ಅಲ್ವಾ. ಸೊ ಆರ್ ಈಕ್ವಲ್ಸ್ ಏನು, ರೋ ಎಲ್ ಬೈ ಎ ಅಲ್ವಾ. ಸೊ ನಾನು ಇದನ್ನ ಪ್ರಪೋರ್ಷನಲ್ ಆಗಿ ಬರ್ಕೋತೀನಿ ಅಂದ್ರೆ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇಲ್ಲಿ ನೋಡ್ಕೊಳ್ಳಿ, ಲೆಂತ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗ್ಬೇಕು, ನನಗೆ ಕಮ್ಮಿ ಆಗಬೇಕು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಆಗಬೇಕು, ಆಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಲೆಂತ್ ಆಫ್ ದ ಕಂಡಕ್ಟರ್ ಏನಾಗಬೇಕು, ಜಾಸ್ತಿ ಆಗಬೇಕು, ಡೈರೆಕ್ಟ್ ಆಗಿ ರಿಲೇಟೆಡ್ ಆಗಿರೋದ್ರಿಂದ ಆಗೇನಾಗುತ್ತೆ, ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈಗೇನು ಸಿಗುತ್ತೆ ನಿಮಗೆ, ಗ್ರೇಟರ್ ರೆಸಿಸ್ಟೆನ್ಸ್ ಸಿಗುತ್ತೆ. ಈ ಎರಡನ್ನು ನೋಡೋದ್ರ ಮೂಲಕ ಲೆಂತ್ ಜಾಸ್ತಿ ಇರಬೇಕು, ಏರಿಯಾ ಮಾತ್ರ ಏನಾಗಿರ್ಬೇಕು, ಕಮ್ಮಿ ಇರಬೇಕು. ಇದನ್ನ ನೋಡೋದಾದ್ರೆ ಆಪ್ಷನ್ ಡಿ ಹ್ಯಾಸ್ ಅ ಗ್ರೇಟೆಸ್ಟ್ ರೆಸಿಸ್ಟೆನ್ಸ್, ಆಪ್ಷನ್ ಡಿ. ಸೊ ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. 20th ಕ್ವಶನ್ ಬಂದೇನು, 4 resistors of different values are connected in series. The electric current in the circuit is. ನಾನು ಆಗ್ಲೇ ಒಂದು ಕ್ವಶನ್ ಮಾಡ್ಬೇಕಾದ್ರೆ ಹೇಳ್ದೆ ಮಕ್ಕಳ, ಸೀರೀಸ್ ಅಲ್ಲಿ ಇತ್ತು ಅಂತಂದ್ರೆ ಕರೆಂಟ್ ಏನಾಗಿರುತ್ತೆ, ಎಲ್ಲಾ ಒಂದು ಪಾಯಿಂಟ್ ಅಲ್ಲೂ ಕೂಡ ಸೇಮ್ ಇರುತ್ತೆ, ವೋಲ್ಟೇಜ್ ವೇರೀಸ್ ಆಗುತ್ತೆ. ಎಲ್ಲ ಪ್ಯಾರಲಲ್ ಆಗಿತ್ತು ಅಂತಂದ್ರೆ ಕರೆಂಟ್ ಏನಾಗುತ್ತೆ, ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಚೇಂಜ್ ಆಗುತ್ತೆ, ವೋಲ್ಟೇಜ್ ಮಾತ್ರ ಎಲ್ಲಾ ಪಾಯಿಂಟ್ ಅಲ್ಲೂ ಸೇಮ್ ಇರುತ್ತೆ. ಇಲ್ಲೇನಾಗಿದೆ, ಎಲ್ಲ ಸೀರೀಸ್ ಅಲ್ಲಿ ಇದೆ. ಸೀರೀಸ್ ಅಲ್ಲಿ ಇದೆ ಅಂತಂದ್ರೆ ಕರೆಂಟ್ ಏನಾಗಿರುತ್ತೆ, ಎಲ್ಲಾ ಕಡೆ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ, ಅಂದ್ರೆ ಸೇಮ್ ಆಗಿರುತ್ತೆ. ಆಪ್ಷನ್ ಡಿ ಇಸ್ ಯೋರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇಸ್, conventionally the direction of current is taken as the directional of flow of negative charges, the direction of flow of atoms, the direction of flow of molecules, the direction of flow of positive charges. ಹೇಗೆ ಹೇಳೋದು, ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಇದು, ಬಟ್ ನೀವು ಅಬ್ಸರ್ವ್ ಮಾಡಿರ್ಬೋದು. ನೀವು ಯಾವ್ದಾದ್ರು ಸರ್ಕ್ಯೂಟ್ ಏನು ಬರೀತೀರಾ ಅಂತಂದ್ರೆ, ಬ್ಯಾಟ್ರಿ ಬರ್ದಾಗ ಅಥವಾ ವೋಲ್ಟ್ ಮೀಟರ್ ಬರ್ದಾಗ ನೀವು ಎಲ್ಲಿ ಪ್ಲಸ್ ಬರೀತೀರಾ, ಎಲ್ಲಿ ಪ್ಲಸ್ ಮಾಡಿರ್ತೀರಾ ಆ ಕಡೆಯಿಂದ ನೀವು ಡೈರೆಕ್ಷನ್ ಅನ್ನ ತೋರಿಸ್ತೀರಾ ಆಫ್ ಐನ ಅಲ್ವಾ. ಹಾಗಾದ್ರೆ ಪ್ಲಸ್ ಅಂದ್ರೆ ಏನು, ಪಾಸಿಟಿವ್ ಚಾರ್ಜ್. ಪ್ಲಸ್ ಅಂದ್ರೆ ಪಾಸಿಟಿವ್ ಚಾರ್ಜ್. ಸೊ ನಾವು ಹೇಗೆ ಡಿನೋಟ್ ಮಾಡ್ತಾ ಇದೀವಿ ಡೈರೆಕ್ಷನ್ ಆಫ್ ಕರೆಂಟ್ ನ, ಆಸ್ ಪರ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್. ಸೊ ಕನ್ವೆನ್ಷನಲಿ ನಾವೇನ್ ಮಾಡ್ತೀವಿ, ಡೈರೆಕ್ಷನಲ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ಕಡೆ ನಾನು ಏನ್ ಮಾಡ್ತಾ ಇದ್ದೀನಿ, ಕರೆಂಟ್ ಅನ್ನ ಡಿಟೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ದ ನೆಕ್ಸ್ಟ್ ಕ್ವಶನ್ ಇಸ್, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎನಿ ಗಿವನ್ ಮೆಟಾಲಿಕ್ ವೈರ್ ಡಿಪೆಂಡ್ಸ್ ಅಪಾನ್. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ ನೋಡೋದಾದ್ರೆ ಥಿಕ್ನೆಸ್, ಶೇಪ್, ನೇಚರ್ ಆಫ್ ಮೆಟೀರಿಯಲ್, ಲೆಂತ್ ಎಲ್ಲದ್ರ ಮೇಲೆ ಕೂಡ ರೆಸಿಸ್ಟಿವಿಟಿ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ ಅಲ್ವಾ. ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ. ಬಟ್ ವೆನ್ ಕಮಿಂಗ್ ಫಾರ್ ರೆಸಿಸ್ಟಿವಿಟಿ ಅಂತ ಬಂದಾಗ ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಮೆಟೀರಿಯಲ್. ಸೊ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಆಲ್ ಆಫ್ ದಿಸ್, ಎಲ್ಲಾದ್ರ ಜೊತೆಗೂ ಡಿಪೆಂಡ್ ಆಗುತ್ತೆ. ಬಟ್ ರೆಸಿಸ್ಟಿವಿಟಿ ಅಂತ ಬಂದಾಗ ಇಟ್ಸ್ ಓನ್ಲಿ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಮೆಟೀರಿಯಲ್ ಅಂಡ್ ಟೆಂಪರೇಚರ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಇಸ್, ಕಾಪರ್ ಇಸ್ ನಾಟ್ ಪ್ರಿಫರ್ಡ್ ಟು ಮೇಕ್ ಫ್ಯೂಸ್ ವೈರ್ ಬಿಕಾಸ್ it is a good conductor of electricity, has a low melting point, has a high melting point, is not easily available. So illen kottidare fuse. You have to know about the properties of fuse. Fuse ಅನ್ನು ಯಾಕೆ ಹಾಕ್ತೀವಿ ಮನೆಯಲ್ಲಿ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಅಂತಂದ್ರೆ, fuse has a certain ratings. ಸೊ ನಾರ್ಮಲ್ ಆಗಿ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಲ್ಲಿ ಏನಾಗಿರುತ್ತೆ, ಇಟ್ ಇಸ್ ರೇಟೆಡ್ ಅಟ್ 5 to 15 ಆಂಪಿಯರ್. ಜನರಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ 5 ಆಂಪಿಯರ್ ಮೇಂಟೈನ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂತಂದ್ರೆ, ಅಕಸ್ಮಾತ್ 5 ಆಂಪಿಯರ್ಗಿಂತ ಒಂದೇ ಒಂದು ಪಾಯಿಂಟ್ ಜಾಸ್ತಿ ಕರೆಂಟ್ ಪಾಸ್ ಆದ್ರೂ ಕೂಡ ಏನಾಗಿರುತ್ತೆ, ಆ ಒಂದು ಫ್ಯೂಸ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ದಟ್ ಫ್ಯೂಸ್ ಹ್ಯಾಸ್ ಅ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್, ತುಂಬಾ ಕಮ್ಮಿ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಆಗೇನಾಗುತ್ತೆ, 5 ಆಂಪಿಯರ್ಗಿಂತ ತುಂಬಾ ಜಾಸ್ತಿ ಕರೆಂಟ್ ಪಾಸ್ ಆದಾಗ ಅದೇನಾಗುತ್ತೆ, ಮೆಲ್ಟ್ ಆಗುತ್ತೆ.
ಸೊ ಕಮ್ಮಿಂಗ್ ಟು ಕಾಪರ್ಗೆ ಏನಿರುತ್ತೆ, ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಹೈ ಮೆಲ್ಟಿಂಗ್ ಪಾಯಿಂಟ್ ಆದಾಗ ಏನಾಗುತ್ತೆ, ರೇಟಿಂಗ್ ಎಷ್ಟೇ ಕೊಟ್ಟರು ಏನಾಗುತ್ತೆ, ಆ ಒಂದು ಕಾಪರ್ ಮೆಲ್ಟ್ ಆಗಲ್ಲ. ಸೊ ಆ ಒಂದು ರೀಸನ್ಗೆ ಕೂಡ ನಾವೇನ್ ಮಾಡ್ತೀವಿ, ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಕಾಪರ್ ಅನ್ನ ಪ್ರಿಫರ್ ಮಾಡಲ್ಲ. ಸೊ ಆನ್ಸರ್ ಏನ್ ಬರುತ್ತೆ, ಆಪ್ಷನ್ ಸಿ, ಇಟ್ ಹ್ಯಾಸ್ ಅ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಕ್ವಶನ್, keeping the potential difference constants, the resistance of a circuit is doubled. By how much does the current change ಅಂತ ಕೊಟ್ಟಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್, ಕರೆಂಟ್ ಮತ್ತೆ ಆರ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಏನು ಇಟ್ಕೊಂಡಿದ್ದಾರೆ, ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ, ದ ರೆಸಿಸ್ಟೆನ್ಸ್ ಆಫ್ ಅ ಸರ್ಕ್ಯೂಟ್ ಇಸ್ ಡಬಲ್ಡ್. ಕರೆಂಟ್ ಏನು ಚೇಂಜ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ರಿಲೇಷನ್ I is equal to V/R. ವೋಲ್ಟು ಇದ್ದಿದ್ದು ಹಾಗೇ ಇದೆ, ನಾನು ಏನೂ ಚೇಂಜ್ ಮಾಡ್ತಾ ಇಲ್ಲ. ರೆಸಿಸ್ಟೆನ್ಸ್ ಏನಾಗ್ತಾ ಇದೆ, ಈಗ ಡಬಲ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ, I equals half of the current. I equals half of the V/R. V/R ಅಂದ್ರೆ ಏನೀಗ I. ಸೊ I equals, ಸೊ ಇದು ನಾನು I ಡ್ಯಾಶ್ ಅಂತ ತಗೋತೀನಿ ಹೊಸ ಕರೆಂಟ್ ಅನ್ನ. ಆಗೇನಾಗುತ್ತೆ, ಹಾಫ್ ಆಫ್ ಹಳೇದಿರ್ತಲ್ಲ ಹೈ ಅದಾಗುತ್ತೆ. ಸೊ ಇಲ್ಲೇನಾಗುತ್ತೆ, ದ ಕರೆಂಟ್ ಇಸ್ ರೆಡ್ಯೂಸ್ ಬೈ ಹಾಫ್. ಕೇವಲ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಚೇಂಜ್ ಮಾಡಿಕೊಂಡು ರೆಸಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಆಗೇನಾಗುತ್ತೆ, ಕರೆಂಟು ಹಾಫ್ ಆಗಿ ರೆಡ್ಯೂಸ್ ಆಗುತ್ತೆ. ಅಕಸ್ಮಾತ್ ನನ್ನ ರೆಸಿಸ್ಟೆನ್ಸ್ ಅನ್ನ ಹಾಫ್ ಮಾಡ್ತಾ ಇದ್ದೀನಿ, ರೆಸಿಸ್ಟೆನ್ಸ್ ಅನ್ನ ಹಾಫ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕರೆಂಟ್ ಏನಾಗುತ್ತೆ, ಡಬಲ್ ಆಗುತ್ತೆ. ಅಟ್ ಲಾಸ್ಟ್ ಯು ಹ್ಯಾವ್ ಅ ಫೈನಲ್ ಕ್ವಶನ್. ಐ ಆಮ್ ಗಿವಿಂಗ್ ಯು ಆಸ್ ಅ ಹೋಮ್ ವರ್ಕ್. ಸೊ ನಾನು ಇದನ್ನ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಏನಿದು ಕ್ವಶನ್, ಅ ಚೈಲ್ಡ್ ಹ್ಯಾಸ್ ಡ್ರಾನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಟು ಸ್ಟಡಿ ಓಮ್ಸ್ ಲಾ ಆಸ್ ಶೋನ್ ಇನ್ ದ ಫಿಗರ್. ಹಿಸ್ ಟೀಚರ್ ಟೋಲ್ಡ್ ಹಿಮ್ ದಟ್ ದ ಸರ್ಕ್ಯೂಟ್ ಡಯಾಗ್ರಾಮ್ ನೀಡ್ ಕರೆಕ್ಷನ್. ಸ್ಟಡಿ ದ ಸರ್ಕ್ಯೂಟ್ ಡಯಾಗ್ರಾಮ್ ಅಂಡ್ ರೀಡ್ರಾ ಇಸ್ ಆಫ್ಟರ್ ಮೇಕಿಂಗ್ ಆಲ್ ಕರೆಕ್ಷನ್. ಸೊ ಇಲ್ಲೊಂದು ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಐ ಹೋಪ್ ಆಲ್ ಆಫ್ ಯು ಕ್ಯಾನ್ ಸಿ. ಇದರಲ್ಲಿ ಏನೇನು ಮಿಸ್ಟೇಕ್ ಇದೆ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ಯು ಹ್ಯಾವ್ ಟು ರೀಡ್ರಾ ಇಟ್ ಇನ್ ಅ ಕರೆಕ್ಟ್ ಪಾರ್ಟ್. ಸೊ ನಾನು ಇಲ್ಲಿವರೆಗೂ 25 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಟ್ ದ ಫಸ್ಟ್ ಸೆಷನ್. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವೆರಿ ವೆರಿ ಸಿಂಪಲ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಪಾರ್ಟ್ ಹೋಗ್ತಾ ಆರ್ ಕಾಂಪ್ಲೆಕ್ಸ್ ಕ್ವಶನ್, ಅಪ್ಲಿಕೇಶನ್ ಕ್ವಶನ್ಸ್ ಮತ್ತೆ ಅಡ್ವಾನ್ಸ್ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ರೆಸಿಸ್ಟೆನ್ಸ್ ರಿಲೇಟೆಡ್ ಆಗಿ ತುಂಬಾ ಡಯಾಗ್ರಾಮ್ನ ಕೊಟ್ಬಿಟ್ಟು, ತುಂಬಾ ಸ್ಕ್ಯಾಟರ್ಡ್ ಆಗಿ ಕೊಟ್ಬಿಟ್ಟು ರೆಸಿಸ್ಟೆನ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದನ್ನ ಅನ್ನೋದನ್ನ ಪಾರ್ಟ್ 4 ಅನ್ನ ಹೇಳ್ಕೊಡ್ತೀನಿ. ಮಿಕ್ಕಿದ ಪಾರ್ಟ್ 2 ಮತ್ತೆ ಪಾರ್ಟ್ 3 ಸೆಷನ್ ಅಲ್ಲಿ ಸಮ್ ಅಪ್ಲಿಕೇಶನ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಅನ್ನ ಹೇಳ್ಕೊಡ್ತೀನಿ. ಸೊ ಐ ಹೋಪ್ ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿಗೆ ಈ ಒಂದು ಸೆಷನ್ ಅನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಾ ಕ್ವಶನ್ ಕೂಡ ನೀವು ಕೂಡ ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. It would definitely help you to solve any type of question in your examination. I hope ಇಷ್ಟೊತ್ತು ಕೂಡ 25 ಕ್ವೆಶನ್ಸ್, ಸೊ ಫ್ರಮ್ 2 ವಿಡಿಯೋಸ್ ನೀವು ಏನೆಲ್ಲ ಕೇಳಿಸ್ಕೊಂಡಿದ್ದೀರಾ. ಹೋಪ್ ನಿಮಗೆ ಈ ಒಂದು ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರಿಂದ ನ್ಯೂಮರಿಕಲ್ಸಲ್ಲಿ ಯಾವುದೆಲ್ಲ ವೆರೈಟೀಸ್ ಬಂದರೆ ಹೇಗೆ ಅಪ್ರೋಚ್ ಮಾಡಬೇಕು ಎಕ್ಸಾಮಲ್ಲಿ ಒಂದು ಐಡಿಯಾ ಬಂದಿರುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಇನ್ನು ರಿಮೈನಿಂಗ್ 75 ಸಮ್ಸ್ ಏನಿದೆ ಟೋಟಲ್ ನ್ಯೂಮರಿಕಲ್ಸ್, ಅದ್ರ ಬಗ್ಗೆ ನಾವು ಟಾರ್ಗೆಟ್ ಮಾಡ್ತೀವಿ. ಫಿಸಿಕ್ಸ್ ರಿಲೇಟೆಡ್ ಆಗಿ ಬೇರೆ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಪ್ಲೀಸ್ ರೈಟ್ ಇಟ್ ಇನ್ ದ ಕಾಮೆಂಟ್ ಏರಿಯಾ. ಸೊ ಅಂಟಿಲ್ ದೆನ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.